ಕೋಶದ್ರವ್ಯ ಸೈಟೋಪ್ಲಾಸಂ. ಇದು ಪ್ರದ್ರವ್ಯ ಪಟಲ ಮತ್ತು ಕೇಂದ್ರಕ ಇವುಗಳಲ್ಲಿನ ಕಂಪನವುಳ್ಳ ಪದಾರ್ಥಕ್ಕೆ ಕೋಶದ್ರವ್ಯ ಎನ್ನುತ್ತಾರೆ. ಕೋಶದ್ರವ್ಯವು 80% ನೀರು ಮತ್ತು ಪ್ರೋಟೀನು, ಲವಣಗಳು ಮತ್ತು ದೊಡ್ಡ ಅಣು ಅಥವಾ ಸ್ಥೂಲ ಅಣುಗಳು ಅಂದರೆ ಮ್ಯಾಕ್ರೋಮೊಲಿಕ್ಯೂಲ್ಸ್ ಇವುಗಳನ್ನು ಒಳಗೊಂಡಿದೆ. ಕೋಶದ್ರವ್ಯವು ಜಿಗುಟು ಪದಾರ್ಥವಿದ್ದು ಅದು ಸತತ ಚಲಿಸುತ್ತಿರುತ್ತದೆ. ಅದರಲ್ಲಿ ಅನೇಕ ಕೋಶ ಅಂಗಕಗಳು ಚದುರಿ ಹೋಗಿರುತ್ತವೆ. ಕೋಶದಲ್ಲಿ ರಾಸಾಯನಿಕ ಅಭಿಕ್ರಿಯೆ ನಡೆಯುವುದಕ್ಕಾಗಿ ಕೋಶದ್ರವ್ಯವು ಮಾಧ್ಯಮ ಇದೆ. ಕೋಶ ಅಂಗಕಗಳ ಹೊರತಾಗಿ ಇರುವ ಕೋಶದಲ್ಲಿಯ ಭಾಗ ಅಂದರೆ ಕೋಶದ್ರವ್ಯ ಅಂದರೆ ಸೈಟೋಸಾಲ್. ಕೋಶದ್ರವ್ಯದಲ್ಲಿ ಅಮಿನೋ ಆಮ್ಲಗಳು, ಗ್ಲುಕೋಸ್, ಜೀವನಸತ್ವಗಳು ಸಂಗ್ರಹಗೊಂಡಿರುತ್ತವೆ. ದೊಡ್ಡ ಕೇಂದ್ರೀಯ ಅವಕಾಶದಿಂದ ವನಸ್ಪತಿ ಕೋಶದಲ್ಲಿ ಕೋಶದ್ರವ್ಯವು ಬದಿಗೆ ತಳ್ಳಲ್ಪಟ್ಟಿರುತ್ತದೆ. ವನಸ್ಪತಿ ಕೋಶದಲ್ಲಿಯ ಕೋಶದ್ರವ್ಯಕ್ಕಿಂತ ಪ್ರಾಣಿ ಕೋಶದಲ್ಲಿಯ ಕೋಶದ್ರವ್ಯವು ಹೆಚ್ಚು ಕಣಯುಕ್ತ ಮತ್ತು ದಟ್ಟ ಇರುತ್ತದೆ. ಕೋಶದ್ರವ್ಯದ ಕಾರ್ಯಗಳು: ಇದು ಜೀವಕೋಶದ ಆಕಾರ ಮತ್ತು ರಚನೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳೇ, ಈಗ ನಿಮಗೆ ಒಂದು ಪ್ರಶ್ನೆ ಇದೆ. ಕೋಶದ್ರವ್ಯದ 2 ಪ್ರಮುಖ ಘಟಕಗಳನ್ನು ಬರೆಯಿರಿ. ಈ ಫ್ಲ್ಯಾಶ್ ಕಾರ್ಡ್ನ ವರ್ಡ್ ಲಿಂಕ್ ಇದೆಯಲ್ಲ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಮತ್ತು PDF ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಚಯಾಪಚಯ ಕ್ರಿಯೆ: ಇದು ಗ್ಲೈಕೋಲಿಸಿಸ್ನಂತಹ ವಿವಿಧ ರಾಸಾಯನಿಕ ಕ್ರಿಯೆಗಳು ನಡೆಯುವ ಸ್ಥಳವಾಗಿದೆ. ಸಾಗಾಣಿಕೆ: ಇದು ವಿವಿಧ ಕೋಶದ ಅಂಗಕಗಳ ನಡುವೆ ವಸ್ತುಗಳ ಚಲನೆಗೆ ಸಹಾಯ ಮಾಡುತ್ತದೆ. ಸಂಗ್ರಹಣೆ: ಇದು ಅಮಿನೋ ಆಮ್ಲಗಳು, ಗ್ಲುಕೋಸ್ ಮತ್ತು ಜೀವನಸತ್ವಗಳಂತಹ ಪ್ರಮುಖ ರಾಸಾಯನಿಕಗಳನ್ನು ಸಂಗ್ರಹಿಸುತ್ತದೆ.